ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯ ಹಿನ್ನೆಲೆ ತುರ್ತು ಸಂಸತ್ ಅಧಿವೇಶನವನ್ನು ಕರೆಯುವುದಕ್ಕೆ ಖರ್ಗೆ ಮನವಿ ಮಾಡಿಕೊಂಡಿದ್ದಾನೆ. ಪ್ರಧಾನಿಗೆ ಮನವಿಯನ್ನ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಪಾಕ್ ಉಗ್ರರ ದಾಳಿಯ ಬಗ್ಗೆ ಪ್ರತ್ಯುತ್ತರ ಕೊಡಬೇಕು, ದೇಶದಲ್ಲಾಗಿರುವ ಗೊಂದಲಗಳಿಗೆ ಉತ್ತರ ಸಿಗಬೇಕು. ಪತ್ರದ ಮುಖಾಂತರವಾಗಿ ಪ್ರಧಾನಿಗೆ ಆಗ್ರಹಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಪ್ರಧಾನಿಗೆ ಈ ಒಂದು ಮನವಿಯನ್ನ ಮಾಡಿರೋದು ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ. ಪತ್ರ ಬರೆಯೋದರ ಮುಖಾಂತರವಾಗಿ ಈ ಒಂದು ಮನವಿಯನ್ನ ಮಾಡಿದ್ದಾರೆ. ಪಾಕ್ ಉಗ್ರರ ದಾಳಿಯ ಬಗ್ಗೆ ಪ್ರತ್ಯುತ್ತರವನ್ನ ಕೊಡಬೇಕು. ಹಾಗೆಯೇ ದೇಶದಲ್ಲಿ ಕೆಲವು ಗೊಂದಲಗಳು ಸೃಷ್ಟಿಯಾಗಿದೆ. ಜನರಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಂಡಿದೆ, ಭಯ ಹುಟ್ಕೊಂಡಿದೆ. ಅದೆಲ್ಲವನ್ನ ಹೋಗಲಾಡಿಸಬೇಕು ಅಂತ ಅಂದ್ರೆ ತುರ್ತು ಅಧಿವೇಶನವನ್ನ ಕರಿಬೇಕಾಗತ್ತೆ. ತುರ್ತು ಸಂಸತ್ ಅಧಿವೇಶನವನ್ನ ಕರೀರಿ ಅನ್ನುವಂತ ಮನವಿಯನ್ನ ಖರ್ಗೆ ಅವರು ಇದೇ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಧಾನಿಯವರಿಗೆ ಮನವಿಯನ್ನ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಅದು ಪತ್ರದ ಮುಖಾಂತರವಾಗಿ ಆ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಾ. ಸರ್ವಪಕ್ಷ ಸಭೆಯ ಬಗ್ಗೆಯೂ ಕೂಡ ಸಾಕಷ್ಟು ರೀತಿಯಾದಂತಹ ಅಸಮಾಧಾನ, ಬೇಸರ ವ್ಯಕ್ತವಾಗಿತ್ತು. ಆದರೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು, ಪಕ್ಷಾತೀತವಾಗಿ. ಆ ಪಕ್ಷ ಈ ಪಕ್ಷ ನಿಮ್ಮನ್ನು ಸೇರಿಸ್ಕೊಳ್ಳಲ್ಲ, ನಿಮ್ಮ ಅವಶ್ಯಕತೆ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ದೇಶದ ವಿಚಾರ. ದೇಶ ಅಂತ ಬಂದಾಗ ಪ್ರತಿಯೊಬ್ಬರು, ಪಕ್ಷದವರು ಅಂತಾನೂ ಅಲ್ಲ, ಪ್ರಜೆಗಳೂ ಸೇರಿದಂತೆ ಪ್ರತಿಯೊಬ್ಬರೂ ಕೂಡ ಒಗ್ಗಟ್ಟಾಗಿ ಒಂದೇ ಥರದ ನಿರ್ಧಾರಗಳನ್ನು, ನಿಲುವುಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಈ ತುರ್ತು ಅಧಿವೇಶನ ಅವಶ್ಯವಾಗಿದೆ ಅನ್ನೋದೊಂದು ಪತ್ರವನ್ನು ಬರೆಯಲಾಗಿದೆ. ಇದಕ್ಕೆ ಯಾವ ಥರದ್ದು ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಪ್ರತಿಕ್ರಿಯೆ ಬರುತ್ತೋ ಬರಲ್ವೋ, ಕರೀತಾರೋ ಕರೆಯಲ್ವೋ, ಏನಾಗಬಹುದು ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ.